ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮದ 14ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 14ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 14ನೇ ಶ್ಲೋಕವು ಹೀಗಿದೆ: ಸರ್ವಗಾ ಸರ್ವವಿದ್ವಾನೋ ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದವಿದವ್ಯಾಂಗೋ ವೇದಾಂಗೋ ವೇದವಿತ್ ಕವಿಃ. ಈ ಶ್ಲೋಕದಲ್ಲಿ 11 ವಿಷ್ಣು ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ: ಓಂ ಸರ್ವಗಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಎಲ್ಲೆಡೆ ಇದ್ದಾನೆ ಅಥವಾ ಎಲ್ಲವನ್ನೂ ವ್ಯಾಪಿಸಿರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ: ಓಂ ಸರ್ವವಿದೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಪ್ರತಿಯೊಂದು ವಸ್ತುವಿನ ಜ್ಞಾನದಲ್ಲಿ ಒಳೆಯುವವನು ಅಥವಾ ಎಲ್ಲವನ್ನೂ ಬೆಳಗಿಸುವವನು. ಆತನೇ ಎಲ್ಲ ಜೀವಿಗಳು ಮತ್ತು ಕ್ರಿಯೆಗಳ ಸೃಷ್ಟಿಕರ್ತ. ಮೂರನೇ ವಿಷ್ಣು ನಾಮವು ಹೀಗಿದೆ: ಓಂ ಭಾನವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವುದೇ ಬದಲಾವಣೆ ಅಥವಾ ಯಾವುದೇ ರೂಪಾಂತರವಿಲ್ಲದೆ ಶಾಶ್ವತವಾಗಿ ಹೊಳೆಯುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ: ಓಂ ವಿಶ್ವಸೇನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ರಾಕ್ಷಸರ ಸೈನ್ಯವನ್ನು ಎಲ್ಲ ದಿಕ್ಕುಗಳಿಂದಲೂ ಆಕ್ರಮಣ ಮಾಡುವವನು ಅಥವಾ ಎಲ್ಲೆಡೆಯಿಂದ ಕೆಟ್ಟದನ್ನು ತೆಗೆದುಹಾಕುವವನು. ಐದನೇ ವಿಷ್ಣು ನಾಮವು ಹೀಗಿದೆ: ಓಂ ಜನಾರ್ದನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ದುಷ್ಟರನ್ನು ತೊಂದರೆಗೊಳಿಸುವವನು ಅಥವಾ ಜನರು ಅವರ ಲಾಭಕ್ಕಾಗಿ ಅವನಲ್ಲಿ ಪ್ರಾರ್ಥಿಸುವವನು. ಆರನೇ ವಿಷ್ಣು ನಾಮವು ಹೀಗಿದೆ: ಓಂ ವೇದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ವೇದಗಳ ರೂಪದಲ್ಲಿರುವವನು. ಏಳನೇ ವಿಷ್ಣು ನಾಮವು ಹೀಗಿದೆ: ಓಂ ವೇದವಿದೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲ ವೇದಗಳ ಅರ್ಥವನ್ನು ತಿಳಿದವನು. ಎಂಟನೇ ವಿಷ್ಣು ನಾಮವು ಹೀಗಿದೆ: ಓಂ ಅವ್ಯಂಗಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ: ಭಗವಾನ್ ವಿಷ್ಣುವು ಪಂಚೇಂದ್ರಿಯಗಳ ವ್ಯಾಪ್ತಿಯನ್ನು ಮೀರಿದವನು. ವಿಷ್ಣುವು ಜ್ಞಾನ ಮತ್ತು ಇತರ ಶ್ರೇಷ್ಠ ಗುಣಗಳಿಂದ ಸ್ವಯಂ ಪೂರ್ಣನಾಗಿರುತ್ತಾನೆ ಮತ್ತು ಎಲ್ಲ ದೋಷಗಳಿಂದ ಮುಕ್ತನಾಗಿರುತ್ತಾನೆ. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ: ಓಂ ವೇದಾಂಗಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ವೇದಗಳನ್ನು ತನ್ನ ದೇಹದ ಭಾಗಗಳಾಗಿ ಹೊಂದಿರುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ: ಓಂ ವೇದವಿದೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ವೇದಗಳನ್ನು ಪರೀಕ್ಷಿಸುವ ಅಥವಾ ಅರ್ಥೈಸುವವನು ಅಥವಾ ಎಲ್ಲ ವೇದಗಳನ್ನು ತಿಳಿದಿರುವವನು. 11ನೇ ವಿಷ್ಣು ನಾಮವು ಹೀಗಿದೆ: ಓಂ ಕವಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲವನ್ನೂ ನೋಡುವ ಅಥವಾ ತಿಳಿದಿರುವವನು. ವಿಷ್ಣು ಸಹಸ್ರನಾಮದ ಈ 14ನೇ ಶ್ಲೋಕವು ಭಗವಾನ್ ವಿಷ್ಣುವೇ ಸರ್ವವ್ಯಾಪಿ ಎಂದು ಹೇಳುತ್ತದೆ. ಅವನು ಎಲ್ಲ ವರ್ಗದ ಕ್ರಿಯೆಗಳ ಸೃಷ್ಟಿಕರ್ತ. ಅವನು ನಿಯಂತ್ರಕ. ಯಾವುದೇ ಬದಲಾವಣೆಗೆ ಒಳಗಾಗದೆ ಒಳೆಯುತ್ತಾನೆ. ಈ ಬದಲಾಗದ ತೇಜಸ್ಸು ಅವನ ದೃಢಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಅವನು ಇಡೀ ವಿಶ್ವದಲ್ಲಿ ಹರಡಿರುವ ದೈವಿಕ ಸೈನ್ಯವನ್ನು ಹೊಂದಿದ್ದಾನೆ ಮತ್ತು ಎಲ್ಲ ಜೀವಿಗಳನ್ನು ಮಹಾನ್ ಶಕ್ತಿಯಿಂದ ರಕ್ಷಿಸುತ್ತಾನೆ. ತನ್ನ ಸಾರ್ವತ್ರಿಕ ರಕ್ಷಣೆಗೆ ವಿರುದ್ಧವಾಗಿ ನಿಲ್ಲುವ ಯಾವುದೇ ಶಕ್ತಿಯನ್ನು ಯಾರ ಸಹಾಯವಿಲ್ಲದೆ ನಾಶ ಮಾಡಬಲ್ಲವನು. ಅವನ ದೈವಿಕ ತೇಜಸ್ಸು ಶತ್ರುಗಳನ್ನು ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭಗವಾನ್ ವಿಷ್ಣು ವೇದಶಾಸ್ತ್ರಗಳನ್ನು ಬಹಿರಂಗಪಡಿಸಿದವನು. ಅವನು ವೇದಗಳು ಮತ್ತು ಅವುಗಳ ಅರ್ಥಗಳನ್ನು ಸಂಪೂರ್ಣವಾಗಿ ತಿಳಿದವನು. ಅವನು ವೇದಗಳು ಮತ್ತು ವೇದಾಂಗಗಳನ್ನು ಸ್ಥಾಪಿಸಿದವನು. ಅವನು ಇತರರು ವೇದಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವವನು ಮತ್ತು ಅಭ್ಯಾಸದ ಮೂಲಕ ಅದನ್ನು ಅರ್ಥಿಸಿಕೊಳ್ಳಲು ಮಾರ್ಗದರ್ಶನ ನೀಡುವವನು. ಭಗವಾನ್ ವಿಷ್ಣು ಸುಂದರ ಮತ್ತು ಆಕರ್ಷಕವಾಗಿ ಕಾಣುವವನು. ಈ ಶಕ್ತಿಶಾಲಿ ಶ್ಲೋಕವನ್ನು ತಮ್ಮ ಅಧ್ಯಯನ ಮತ್ತು ಶೈಕ್ಷಣಿಕ ಗುರಿಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಬಯಸುವ ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆ ಮತ್ತು ಗಮನವನ್ನು ಪಡೆಯಲು ಪಠಿಸಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ ಈ ಶ್ಲೋಕವನ್ನು ಪಠಿಸಿ. ಶಿಕ್ಷಣದ ಅಂತರ ಅಥವಾ ವೃತ್ತಿ ಅಂತರವನ್ನು ನಿವಾರಿಸಲು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ. ಮುಖ್ಯವಾಗಿ ಈ ಶ್ಲೋಕವನ್ನು ಪೋಷಕರು ಮಕ್ಕಳ ಉತ್ತಮ ಸಂಸ್ಕಾರಕ್ಕಾಗಿ ಪಠಿಸಲಾಗುತ್ತದೆ. ರೋಹಿಣಿ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 14ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 15ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.